ಈ ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಇಲಾಖೆ ಒಂದು ಪ್ರಶ್ನೆಕೋಶವನ್ನು ಸಿದ್ಧಪಡಿಸಿ ಬಿಟ್ಟಿದೆ, ನಿಜ, ಎಲ್ಲ ವಿಷಯದಲ್ಲೂ ಕೂಡ. ಆದರೆ ಕೆಲವು ವಿಷಯಗಳ ಪ್ರಶ್ನೆ ಕೋಶಗಳನ್ನು ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋದು ತಡ ಆಯಿತು, ಕೆಲವು ಬೇಗ ಆಯಿತು. ಈ ಗೊಂದಲದ ನಿವಾರಣೆಗಾಗಿ ಬಹುಶಃ ಈ ಸಲ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ಮಾತ್ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗ್ತದೆ ಅನ್ನೋ ಒಂದು ನಿರೀಕ್ಷೆ ಇದೆ. ಇದು ಇಲಾಖೆಯ ಒಂದು ಸೂಚನೆ ಕೂಡ. ಹಾಗಾಗಿ ವಿದ್ಯಾರ್ಥಿಗಳು ಪ್ರತಿ ಪಾಠ ಮತ್ತು ಪದ್ಯದ ಹಿಂದೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಗಮನಿಸಿದ್ರೆ ಸಾಕು, ಮುಂದಿನ ವರ್ಷದಿಂದ ಪ್ರಶ್ನೆ ಪತ್ರಿಕೆ ಅನ್ವಯಕ್ಕೆ ಬರುತ್ತೆ ಅಂತಕ್ಕಂಥದ್ದು. ಈಗ 35 ತಗೊಂಡು ಹೇಗಾದರೂ ನಾನು ಪಾಸಾದರೆ ಸಾಕಪ್ಪ ಕನ್ನಡದಲ್ಲಿ ಅಂತಕ್ಕಂತಹ ವಿದ್ಯಾರ್ಥಿಗಳು ಈ ಹೊತ್ತಿನಲ್ಲಿ, ಅಂದರೆ ಪರೀಕ್ಷೆ ತುಂಬ ಸಮೀಪದಲ್ಲಿರೋ ಹೊತ್ತಲ್ಲಿ ಇಡೀ ಪಠ್ಯವನ್ನು ವಿವರವಾಗಿ ಓದ್ಕೊಂಡು ನೆನಪಿಟ್ಕೊಳ್ಳೋದು ಕಷ್ಟ ಸಾಧ್ಯ. ಅದನ್ನು ವರ್ಷದ ಮೊದಲಿಂದ ಮಾಡಬೇಕಾಗಿತ್ತು ನಾವು, ಆದರೆ ಮಾಡಿಲ್ಲ. ಈಗ ಕೊನೆಯ ಹಂತದಲ್ಲಿ ಹೇಗಪ್ಪ ಸಿದ್ಧತೆ ಮಾಡಿಕೊಳ್ಳೋದು ಅನ್ನೋ ಪ್ರಶ್ನೆಯನ್ನು ತುಂಬ ಜನ ಕೇಳಿದ್ದಾರೆ. ಅವರಿಗೆ ನಾನು ಸೂಚಿಸೋ ಬಯಸೋದೇನಪ್ಪ ಅಂತಂದರೆ, ಪ್ರತಿ ಪಾಠದಲ್ಲೂ ಕೂಡ 1 ಮಾರ್ಕ್ಸಿನ ಪ್ರಶ್ನೆಗಳಿದೆಯಲ್ಲ, ಆ ಪ್ರಶ್ನೆಗಳಿಗೆ ನಾವು ಸಿದ್ಧರಾಗ್ಬೋದು. ಈಗಲೂ ಸಾಕಷ್ಟು ಸಮಯ ಇದೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಪ್ರತಿ ಪಾಠದ ಅಥವಾ ಪದ್ಯದ ಕೊನೆಯಲ್ಲಿರ್ತಕ್ಕಂತಹ ಅಭ್ಯಾಸ ಪ್ರಶ್ನೆಗಳಿಗೆ 1 ಮಾರ್ಕ್ಸಿಂದ ಅದರ ಉತ್ತರಗಳನ್ನು ಸಂಕ್ಷಿಪ್ತವಾಗಿ ಪಕ್ಕದಲ್ಲಿ ಟೆಕ್ಸ್ಟ್ನಲ್ಲೇ ಬರ್ಕೊಳ್ಳೋಂಥದ್ದು. ಈಗ ಉದಾಹರಣೆಗೆ ಮಯ ತನೂಜೆ ಎಂದರೆ ಯಾರು ಅಂತಿದೆ, ಮಂಡೋದರಿ ಅನ್ನೋದು ಅದರ ಉತ್ತರ. ಅದನ್ನು ವಾಕ್ಯದಲ್ಲಿ ನಾವು ಪರೀಕ್ಷೆಯಲ್ಲಿ ಬರೀಬೇಕಾಗುತ್ತೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರ್ತೀವಿ. ಆದರೆ ಇಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಏನು ಮಾಡಬೇಕು ಅಂತಂದರೆ, ಮಯ ತನೂಜೆ ಎಂದರೆ ಯಾರು ಅಂತ ಅನ್ಬೇಕಾದ್ರೆ ಪಕ್ಕದಲ್ಲಿ ಬ್ರಾಕೆಟಲ್ಲಿ ಪೆನ್ಸಿಲ್ ತಗೊಂಡು ಮಂಡೋದರಿ ಅಂತ ಬರಿಬೇಕು. ಆ ಥರ 10 ಪ್ರಶ್ನೆಗೂ ಬರ್ಕೊಳ್ಳೋಂಥದ್ದು. ಹಾಗೆ ಹುಟ್ಟಿಸಿಕೊಂಡವನು ಪಾಠಕ್ಕೆ ಬರ್ತಕ್ಕಂಥದ್ದು, ಅಲ್ಲಿರೋ 1 ಮಾರ್ಕ್ಸಿನ ಪ್ರಶ್ನೆಗೆ ಪಕ್ಕದಲ್ಲೇ ಉತ್ತರ ಬರ್ಕೊಳ್ಳೋಂಥದ್ದು. ಹೀಗೆ ಪ್ರತಿ ಪಾಠಕ್ಕೂ 1 ಮಾರ್ಕ್ಸಿಗೆ ಒಂದು ಪದ, ಒಂದು ವರ್ಡ್ ಆನ್ಸರ್ ಬರೆಯೋದು ಖಂಡಿತ ಈ ಹಂತದಲ್ಲಿ ಕಷ್ಟ ಆಗಲ್ಲ. ಈ ಹಂತದಲ್ಲಿ ಎಲ್ಲ ಪ್ರಶ್ನೆಗಳನ್ನು, ಪಾಠಗಳನ್ನು ಓದಬೇಕಾ, ಎಲ್ಲ ಪದ್ಯಗಳನ್ನು ಓದಿ ನೆನಪಿಟ್ಕೋಬೇಕಾ, ಓದಬೇಕಾಗಿತ್ತು, ಅಪೇಕ್ಷಣೀಯ. ಆದರೆ ಕೆಲವರು ಓದಿರೋದಿಲ್ಲ. ಅವರೇ ಎದುರಿಸ್ತಿರ್ತಕ್ಕಂಥದ್ದು ಈ ಸಮಸ್ಯೆ. ಈ ಹಂತದಲ್ಲಿ ನಾನು 35 ಅಂಕ ತಗೊಂಡು ಪಾಸಾಗೋದು ಹೇಗೆ ಅಂತಕ್ಕಂಥದ್ದು. ಅದಕ್ಕೆ ನಾನು ಹೇಳೋಂಥದ್ದು ಏನಪ್ಪ ಅಂತಂದರೆ, 1 ಮಾರ್ಕ್ಸಿನಲ್ಲಿ ಚಾಯ್ಸ್ ಇರೋದಿಲ್ಲ. ಅದಕ್ಕಾಗಿ ನಾನು ಏನು ಹೇಳಿದೆ ಅಂತಂದರೆ, 1 ಮಾರ್ಕ್ಸ್ನ ಎಲ್ಲ ಪ್ರಶ್ನೆಗಳಿಗೆ 1 ವರ್ಡಿನ ಆನ್ಸರನ್ನು ಪೆನ್ಸಿಲಲ್ಲಿ ಬರೆದು ಒಂದು ಕಡೆ ಇಟ್ಕೊಳ್ಳೋದು. ಬೇರೆ ಪೇಪರಲ್ಲ ಬರಿತೀರೋ ಅಥವಾ ಟೆಕ್ಸ್ಟ್ ಬುಕ್ಕಲ್ಲೇ ಬರಿತೀರೋ ಗೊತ್ತಿಲ್ಲ. ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಎಷ್ಟು ಪ್ರಶ್ನೆಗೆ ನಾನು ಉತ್ತರ ಬರೀಬೇಕು ಅಂತ. ಪರೀಕ್ಷೆಗೆ ಹೋಗ್ಬೇಕಾದ್ರೆ ಒಂದು ಕ್ವಶನ್ ಪೇಪರಿನ ಪಿಕ್ಚರ್ ತಲೆಯಲ್ಲಿ ಇರಬೇಕು ನಮಗೆ. ಈಗ 1 ಮಾರ್ಕ್ಸಿನ 10 ಪ್ರಶ್ನೆಗಳಿದೆ, ಅದರಲ್ಲಿ ಚಾಯ್ಸ್ ಇರೋದಿಲ್ಲ. 10ಕ್ಕೂ ಉತ್ತರಿಸ್ತಕ್ಕಂಥದ್ದು ಅನಿವಾರ್ಯ ಅಂತೇಳಿ 10ರಲ್ಲಿ 4 ಪ್ರಶ್ನೆಗಳು ಕಾವ್ಯ ಭಾಗದಲ್ಲಿ ಬಂದಿರುತ್ತೆ, 3 ಪ್ರಶ್ನೆಗಳು ಗದ್ಯ ಭಾಗದಿಂದ ಇದೆ, ಇನ್ನು 3 ಪ್ರಶ್ನೆ ದೀರ್ಘ ಗದ್ಯ ಅಥವಾ ಕೃಷ್ಣೇಗೌಡನ ಆನೆ ಅಂತ ಇದೆ. ಇದರಲ್ಲಿ ಅದಕ್ಕೆ ಆ ಕಾರಣಕ್ಕೋಸ್ಕರ ಈ ಕೃಷ್ಣೇಗೌಡನ ಆನೆಯ 1 ಮಾರ್ಕ್ಸ್ನ ಎಲ್ಲ ಪ್ರಶ್ನೆಗೂ ಪೆನ್ಸಿಲಲ್ಲಿ ಉತ್ತರ ಬರೆದಿದ್ದಾದರೆ 3 ಕಡ್ಡಾಯವಾಗಿ ಬಂದೇ ಬರುತ್ತೆ ಅದರಲ್ಲಿ. ಹಾಗೆ ಗದ್ಯ 8 ಗದ್ಯದ ಪಾಠಗಳಿದ್ದಾವೆ. ಅವುಗಳ 1 ಮಾರ್ಕ್ಸಿನ ಪ್ರಶ್ನೆನೂ ಒಂದು ಕಡೆ ಬರೆದಿಡೋದ್ರಿಂದ ಅದರಲ್ಲಿ 3 ಪ್ರಶ್ನೆ ನಮಗೆ ನೇರವಾಗಿ ಸಿಕ್ಕುತ್ತೆ. ಉಳಿದಿದ್ದು ಕಾವ್ಯ ಭಾಗದಲ್ಲಿ ಹೆಚ್ಚು 12 ಪದ್ಯಗಳಿದ್ದಾವೆ, 6 ಹಳೆಗನ್ನಡ ಅಥವಾ ನಡುಗನ್ನಡದ ಹೊರಗಿನ ಪದ್ಯಗಳು, ಇನ್ನು ಉಳಿದವು ಆಧುನಿಕ ಕನ್ನಡ ಕಾವ್ಯದ ಪದ್ಯಗಳು ಅಂತ. ಅವುಗಳಲ್ಲೂ ಕೂಡ ಚಾಯ್ಸ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಈ ಹಂತದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಕದಡಿದ ಸಲಿಲಂ ಅಥವಾ ಇನ್ನೂ ಹುಟ್ಟದೇ ಇರಲಿ ನಾರಿ ಅನ್ನೋ ಈ ಥರದ ಹಳೆಗನ್ನಡ ಕಾವ್ಯ ಭಾಗಗಳನ್ನು ಸ್ವತಃ ಓದಿ ತಯಾರಾಗ್ತಕ್ಕಂಥದ್ದು ಕಷ್ಟ ಅಂತ ಅನ್ನಿಸ್ಬೋದು. ಆ ಕಾರಣಕ್ಕೋಸ್ಕರ ಹೊಸಗನ್ನಡದ 6 ಪದ್ಯಗಳಿಗೆ ಬರ್ಬೋದು ನಾವು. ಅಲ್ಲಿಗೆ ಬಂದರೆ ಅಲ್ಲಿ ಮುಂಬೈ ಜಾತಕ ಪದ್ಯ ಸುಲಭ ಇದೆ. ಬೆಳಗು ಜಾವ 1 ಮಾರ್ಕ್ಸಿನ ಪ್ರಶ್ನೆಗಳ ವಿಚಾರದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅಥವಾ ಶಿಲುಬೆಯಲ್ಲಿದ್ದಾನೆ, ಒಂದು ಹೆಚ್ಚಿಗೆ ಇಡ್ತೀನಿ, ಈ ವಿಭಾಗದ ಪ್ರಶ್ನೆಗಳನ್ನು ನೀವು ನೋಡಿ, ತುಂಬ ಸುಲಭವಾದ ನೇರವಾದ ಪ್ರಶ್ನೆಗಳಿವೆ. ಅಟ್ಲೀಸ್ಟ್ ಅವುಗಳನ್ನಾದರೂ ನೀವು ಒಂದು ಕಡೆ ಪಟ್ಟಿ ಮಾಡಿ ಇಟ್ಕೊಂಡ್ರೆ ಈ 4ರಲ್ಲಿ 3 ಪ್ರಶ್ನೆಗಳು ಸಿಕ್ಕೋಗ್ಬಿಡ್ತವೆ. ಹಾಗಾಗಿ
1 ಮಾರ್ಕ್ಸಿನ 10 ಪ್ರಶ್ನೆಗಳಿಗೆ ಈ ಥರದ ಸಿದ್ಧತೆ ತುಂಬ ಅನಿವಾರ್ಯ ಅನ್ನೋದನ್ನು ನಾನು ಹೇಳ್ತೀನಿ.